ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ. ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ಸಿಂಹ ರಾಶಿಯ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಸಿಂಹ ರಾಶಿಯವರೇ, ಬ್ರಹ್ಮಾಂಡದ ಶಕ್ತಿಗಳು ನಮ್ಮ ಜೀವನದ ಗತಿಯನ್ನು ಹೇಗೆ ನಿಯಂತ್ರಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಪ್ರತಿಯೊಬ್ಬ ಮಾನವನಿಗೂ ಅತ್ಯಗತ್ಯ. ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತಲೂ ಬಲಶಾಲಿ ಯಾವುದು ಎಂದರೆ ಅದು ಕಾಲ ಮಾತ್ರ. ಕಾಲವನ್ನು ಮಿತಿಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಹಿರಿಯರು ಹೇಳುತ್ತಾರೆ, ಕಾಲವೇ ಎಲ್ಲದಕ್ಕೆ ದೊಡ್ಡ ಗುರು ಎಂದು. ಸಮಯ ನಮಗೆ ಕಲಿಸಿರುವ ಈ ಪಾಠಗಳನ್ನು, ಸಮಯ ನಮಗೆ ತೋರಿಸುವ ಜೀವನದ ನಿಜವಾದ ಮುಖವನ್ನು ಬೇರೆ ಯಾವುದೇ ವ್ಯಕ್ತಿಯಾಗಲಿ ಅಥವಾ ಪುಸ್ತಕವಾಗಲಿ ಕಲಿಸಲು ನಮಗೆ ಸಾಧ್ಯವೇ ಇಲ್ಲ. ಈ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಕೋನದಿಂದ ನೋಡುವುದಾದರೆ ನಮ್ಮ ಜೀವನದ ಈ ಕಾಲಚಕ್ರವನ್ನು, ಅಂದರೆ ನಮ್ಮ ಯಶಸ್ಸು, ಅಪಜಯ, ಸುಖ ಮತ್ತು ಕಷ್ಟಗಳ ಕಾಲಾವಧಿಯನ್ನು ಪ್ರಮುಖವಾಗಿ ನಿರ್ಧರಿಸುವುದು 4 ಮಹಾಗ್ರಹಗಳು. ಅವುಗಳೇ ಈ ದೇವಗುರು ಬೃಹಸ್ಪತಿ ಮತ್ತು ಶನಿದೇವ, ರಾಹು ಮತ್ತು ಕೇತು. ಬ್ರಹ್ಮಾಂಡದ ಗ್ರಹಗತಿಗಳು ಮತ್ತು ಕಾಲಚಕ್ರದ ಬದಲಾವಣೆಗಳು ಮನುಷ್ಯನ ಜೀವನದ ಮೇಲೆ ತೀವ್ರವಾದ ಪ್ರಭಾವವನ್ನು ಬೀರುತ್ತವೆ. ಇಂದು ನಾವು ಪ್ರಕಟಿಸುತ್ತಿರುವ ಈ ಒಂದು ಭವಿಷ್ಯವಾಣಿಯು ಬ್ರಹ್ಮಾಂಡದ ಅಚಲ ನಿಯಮಗಳ ಮತ್ತು ಗ್ರಹಗಳ ಗೋಚಾರ ಫಲಗಳ ಆಧಾರದ ಮೇಲೆ ಸಿದ್ಧಪಡಿಸಲಾಗಿದೆ. ಇದನ್ನು ಸುಳ್ಳಾಗಿಸಲು ಜಗತ್ತಿನ ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ. ಹಣೆಬರಹದ ರೇಖೆಗಳು ಬದಲಾಗುವ ಸಮಯ ಹತ್ತಿರ ಬಂದಾಗ ಪ್ರಕೃತಿಯು ನಮಗೆ ಕೆಲವು ಮುನ್ಸೂಚನೆಗಳನ್ನು ನೀಡಲು ಪ್ರಾರಂಭಿಸುತ್ತೆ. ನಿಮ್ಮ ಜೀವನದಲ್ಲಿ ಕಳೆದ ಹಲವು ವರ್ಷಗಳಿಂದ ಎದುರಾಗುತ್ತಿದ್ದ ಕಷ್ಟಗಳು, ಅವಮಾನಗಳು ಮತ್ತು ಆರ್ಥಿಕ ಹಿನ್ನಡೆಗಳಿಗೆ ಮುಕ್ತಿ ಸಿಗುವ ಮಹತ್ತರ ಕ್ಷಣಗಳು ಈಗ ಆರಂಭವಾಗುತ್ತಿದೆ. ಮುಂದಿನ ಕೆಲವು ದಿನಗಳ ಕಾಲಾವಧಿ ನಿಮ್ಮ ಪಾಲಿಗೆ ಅತ್ಯಂತ ಅಮೂಲ್ಯವಾದದ್ದು. ಇದು ಕೇವಲ ಒಂದು ಸಾಧಾರಣ ಸಮಯವಲ್ಲ, ಬದಲಿಗೆ ಜನ್ಮ ಜನ್ಮಾಂತರದ ಪುಣ್ಯದ ಫಲವಾಗಿ ಲಭಿಸುವ ಅಪರೂಪದ ಯೋಗ ಕಾಲ. ಯಾರು ಈ ಸಮಯದ ಮಹತ್ವವನ್ನು ಅರಿತುಕೊಂಡು ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಾರೋ ಅವರ ದಾರಿದ್ರ್ಯವು ಸಂಪೂರ್ಣವಾಗಿ ನಾಶವಾಗುತ್ತೆ. ಆದರೆ ಯಾರು ಇದನ್ನು ಕೇವಲ ಕಾಕತಾಳೀಯ ಎಂದು ನಿರ್ಲಕ್ಷಿಸುತ್ತಾರೋ ಅವರು ಜೀವನ ಪರ್ಯಂತ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯಬೇಕಾಗುತ್ತೆ. ಆದ್ದರಿಂದ ಅತ್ಯಂತ ಏಕಾಗ್ರತೆಯಿಂದ, ಭಕ್ತಿ ಭಾವದಿಂದ ಆಲಿಸಿ. ನಮ್ಮ ಈ ಒಂದು ಆಧ್ಯಾತ್ಮಿಕ ಪಯಣವನ್ನು ಮುಂದುವರಿಸುವ ಮುನ್ನ ಜಗನ್ಮಾತೆಯಾದ ದುರ್ಗಾದೇವಿಯ ಮತ್ತು ಈ ಸಂಕಟ ಮೋಚನ ಬಾಲಾಜಿ ಮಹಾರಾಜನ ಪರಮ ಭಕ್ತರು ಈ ಒಂದು ಜ್ಞಾನದ ಹರಿವನ್ನು ಗೌರವಿಸಲು ಮನಸ್ಸಿನಲ್ಲೇ ಪ್ರಾರ್ಥಿಸಿ. ನಿಮ್ಮ ಸಕಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತೆ. ಈ ದಿವ್ಯ ಪ್ರೇರಣೆಯ ಪ್ರಕಾರ ಸಿಂಹ ರಾಶಿಯವರ ಜಾತಕದ ಆಳವಾದ ವಿಶ್ಲೇಷಣೆಯಿಂದ 4 ಮಹತ್ತರ ಮತ್ತು ಆಶ್ಚರ್ಯಕರ ಸಂಗತಿಗಳು ಹೊರಬಂದಿವೆ. ಈ ರಹಸ್ಯಗಳನ್ನು ಕೇಳಿದರೆ ಸ್ವತಃ ಜ್ಞಾನಿಗಳೇ ಬೆರಗಾಗುವಂತಿದೆ. ನಿಮ್ಮ ಕಷ್ಟಗಳ ಸರಮಾಲೆಯನ್ನು ಕಂಡು ದೈವಿ ಶಕ್ತಿಗಳು ಈಗ ನಿಮ್ಮ ರಕ್ಷಣೆಗೆ ಧಾವಿಸಿ ಬಂದಿವೆ. ನೀವು ಕಳೆದ 7 ಜನ್ಮಗಳಲ್ಲಿ ಅನುಭವಿಸಿದಂತಹ ಅದ್ಭುತ ಈ ಒಂದು ಸುಖ ಸಂತೋಷಗಳನ್ನು ಕಾಣುವ ದಿನಗಳು ಹತ್ತಿರವಾಗಿದೆ. ಯಾರು ನಿಮ್ಮನ್ನು ಕೀಳಾಗಿ ಕಂಡಿದ್ರೋ, ಯಾರು ನಿಮ್ಮ ಬಡತನ ಮತ್ತು ಅಸಹಾಯಕತೆಯನ್ನು ನೋಡಿ ಹೀಯಾಳಿಸಿದ್ರೋ ಅಂತಹವರ ಅಹಂಕಾರವು ಧೂಳಿಪಟವಾಗುವ ಕಾಲ ಬಂದಿದೆ. ಅವರು ತಮ್ಮ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ನಿಮ್ಮ ಮುಂದೆ ಬಂದು ತಲೆಬಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಮ್ಮ ಜಾತಕದಲ್ಲಿ ಇಂದು ರಾತ್ರಿ 12 ಗಂಟೆಯಿಂದ 3 ಅತ್ಯಂತ ಪ್ರಭಾವಶಾಲಿ ರಾಜಯೋಗಗಳು ನಿಮಗೆ ನಿರ್ಮಾಣವಾಗುತ್ತಿದೆ. ಈ ಒಂದು ತ್ರಿವೇಣಿ ಸಂಗಮ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಈ ರವಿಯೋಗ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನ ದಿವ್ಯ ಅನುಗ್ರಹದಿಂದ ಸಮಾಜದಲ್ಲಿ ಕೀರ್ತಿ, ಗೌರವ ಮತ್ತು ಉನ್ನತ ಸ್ಥಾನಮಾನಗಳು ಲಭಿಸುತ್ತೆ. ಈ ಯೋಗದ ಪ್ರಭಾವದಿಂದ ನಿಮ್ಮ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗಿ ದೀರ್ಘಾಯುಷ್ಯ ಮತ್ತು ಯಶಸ್ಸು ನಿಮ್ಮದಾಗಲಿದೆ. ಆರ್ಥಿಕ ದಾರಿದ್ರ್ಯವನ್ನು ಈ ಬುಡ ಸಮೇತ ಕಿತ್ತೆಸೆಯುವ ಅತ್ಯಂತ ಶಕ್ತಿಶಾಲಿ ಯೋಗವಿದು. ಅನಿರೀಕ್ಷಿತ ಧನಾಗಮನಕ್ಕೆ ಇದು ಕಾರಣವಾಗುತ್ತೆ. ಈ ಮಹಾಯೋಗಗಳು ಸುಮ್ಮನೆ ಲಭಿಸುವುದಿಲ್ಲ. ನೀವು ಹಿಂದಿನ ದಿನಗಳಲ್ಲಿ ಮಾಡಿದ ಕೆಲವು ಗುಪ್ತ ದಾನಗಳು, ಸತ್ಕರ್ಮಗಳು ಮತ್ತು ನಿಮ್ಮ ಮನಸ್ಸಿನ ಪ್ರಾರ್ಥನೆಗಳ ಫಲವಾಗಿ ಈ ಅದ್ಭುತ ಯೋಗಗಳು ಒದಗಿ ಬಂದಿವೆ. ಋಷಿ ಮುನಿಗಳು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಸಿಗದಂತಹ ಈ ದಿವ್ಯ ಅವಕಾಶವು ನಿಮ್ಮ ಜಾತಕದಲ್ಲಿ ಸಕ್ರಿಯವಾಗಿದೆ. ಮುಂದಿನ 48 ಗಂಟೆಗಳಲ್ಲಿ ನೀವು ಮಾಡಬಾರದ 2 ಮಹಾ ತಪ್ಪುಗಳು
ನಿಮ್ಮ ಜಾತಕದಲ್ಲಿ ಅದೃಷ್ಟದ ಮೊದಲ ಚರಣವು ಆರಂಭವಾಗುತ್ತಿರುವ ಈ ಪವಿತ್ರ ಸಮಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು. ಈ ದೈವಿ ಶಕ್ತಿಗಳು ಮನೆಗೆ ಪ್ರವೇಶಿಸುವಾಗ ಕೆಲವು ಕಠಿಣ ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ. ಮುಂದಿನ 24ರಿಂದ 48 ಗಂಟೆಗಳ ಅವಧಿಯಲ್ಲಿ ನೀವು ಈ ಎರಡೂ ತಪ್ಪುಗಳನ್ನು ಎಂದಿಗೂ ಮಾಡಲೇಬಾರದು. ತಾಮಸಿಕ ಆಹಾರ ಮತ್ತು ಪಾನೀಯಗಳ ಸಂಪೂರ್ಣ ನಿಷೇಧ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಶುಭ ಗ್ರಹಗಳ ಸಂಚಾರ ಮತ್ತು ರಾಜಯೋಗಗಳು ಸಕ್ರಿಯವಾಗಿರುವಾಗ ಮನುಷ್ಯನ ಶರೀರ ಮತ್ತು ಮನಸ್ಸು ಶುದ್ಧವಾಗಿರಬೇಕು. ಯಾವುದೇ ರೀತಿಯ ಈ ಒಂದು ಮಾಂಸಾಹಾರ ಆಗಿರ್ಬೋದು, ಮೀನು ಅಥವಾ ಮದ್ಯಪಾನದ ಸೇವನೆಯನ್ನು ಮರೆತು ನೀವು ಮಾಡಲೇಬಾರದು. ಕಲಿಯುಗದ ಪ್ರಭಾವದಿಂದ ಜನರು ಇಂತಹ ಆಹಾರ ಪದ್ಧತಿಗಳಿಗೆ ದಾಸರಾಗಿದ್ದಾರೆ. ಆದರೆ ರಾಜಯೋಗದ ಫಲವನ್ನು ಪೂರ್ಣ ಪ್ರಮಾಣದಲ್ಲಿ ಪಡೆಯಲು ಸಾತ್ವಿಕ ಜೀವನ ಶೈಲಿ ಅತಿ ಮುಖ್ಯ. ತಾಮಸಿಕ ವಸ್ತುಗಳ ಸೇವನೆಯು ಗ್ರಹಗಳ ಶುಭ ಪ್ರಭಾವವನ್ನು ನಕಾರಾತ್ಮಕತೆಯಾಗಿ ಪರಿವರ್ತಿಸುತ್ತೆ. ಮನೆಯಲ್ಲಿ ಅಶುದ್ಧತೆ ಮತ್ತು ಒಂದು ನಿರ್ಲಕ್ಷ್ಯ ಇರಲೇಬಾರದು. ಯಾವ ಮನೆಯಲ್ಲಿ ಸ್ವಚ್ಛತೆ ಇರುವುದಿಲ್ಲವೋ ಅಲ್ಲಿ ದರಿದ್ರ ಲಕ್ಷ್ಮಿಯ ವಾಸವಿರುತ್ತೆ. ದೈವಿ ಶಕ್ತಿಗಳು ಮತ್ತು ಧನಲಕ್ಷ್ಮಿಯು ಪ್ರವೇಶಿಸುವ ಮುನ್ನ ಮನೆಯ ಸಂಪೂರ್ಣ ಶುದ್ಧೀಕರಣವಾಗಬೇಕು. ಮುಂದಿನ 48 ಗಂಟೆಗಳ ಒಳಗೆ ನಿಮ್ಮ ಇಡೀ ಮನೆಯನ್ನು ಧೂಳು ಕಸ ಮುಕ್ತಗೊಳಿಸಿ ಸ್ವಚ್ಛವಾಗಿ ತೊಳೆದು ಗಂಗಾಜಲ ಅಥವಾ ಪವಿತ್ರ ಜಲವನ್ನು ಪ್ರೋಕ್ಷಣೆ ಮಾಡಿ. ಒಂದು ವೇಳೆ ಕಳೆದ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿ ಮಾಂಸಾಹಾರದ ಅಡುಗೆಯಾಗಿದ್ದರೆ ಮನೆಯ ಮೂಲೆ ಮೂಲೆಗಳನ್ನು ತೊಳೆದು ಧೂಪ ಅಥವಾ ಕರ್ಪೂರದ ಸುಗಂಧವನ್ನು ಹರಡುವುದು ಅತ್ಯಂತ ಕಡ್ಡಾಯವಾಗಿದೆ. 4 ಗುಪ್ತ ಶತ್ರುಗಳ ರಹಸ್ಯ ಮತ್ತು ಅಕ್ಷರಗಳ ಆಳವಾದ ಒಂದು ವಿಶ್ಲೇಷಣೆ. ಜೀವನದಲ್ಲಿ ನಮಗೆ ಎದುರಾಗುವ ಸಂಕಷ್ಟಗಳ ಹಿಂದೆ ಕೇವಲ ಗ್ರಹಗಳ ಆಟ ಮಾತ್ರವಿರುವುದಿಲ್ಲ. ಕೆಲವು ಕಣ್ಣಿಗೆ ಕಾಣದ ನಕಾರಾತ್ಮಕ ಮನುಷ್ಯ ಶಕ್ತಿಗಳ ಹಸ್ತಕ್ಷೇಪವೂ ಇರುತ್ತೆ. ಹಾಗಾಗಿ ಈ ಎರಡನೇ ಅತ್ಯಂತ ಆಘಾತಕಾರಿ ಸತ್ಯವೆಂದರೆ ಸಿಂಹರಾಶಿಯವರ ಸುತ್ತಮುತ್ತಲೇ ಇರುವ 4 ಭೀಕರ ಶತ್ರುಗಳ ಉಪಸ್ಥಿತಿ. ಈ 4 ಜನರು ಯಾರೋ ಅಪರಿಚಿತರಲ್ಲ ಅಥವಾ ದೂರದ ಶತ್ರುಗಳಲ್ಲ. ಬದಲಿಗೆ ನೀವು ಯಾರನ್ನ ಕಣ್ಣು ಮುಚ್ಚಿ ನಂಬಿದ್ದೀರೋ, ಯಾರೊಂದಿಗೆ ಹಗಲು ರಾತ್ರಿ ಒಟ್ಟಿಗೆ ಕುಳಿತು ಊಟ ಮಾಡಿದ್ದೀರೋ ಮತ್ತು ನಿಮ್ಮ ಸುಖ ದುಃಖಗಳನ್ನು ಹಂಚಿಕೊಂಡಿದ್ದೀರೋ ಅಂತಹ ಅತ್ಯಂತ ಆಪ್ತ ವಲಯದಲ್ಲಿ ಇರುವವರೇ ಆಗಿದ್ದಾರೆ. ಮನುಷ್ಯನ ಮುಖವನ್ನು ನೋಡಿ ಆತನ ಮನಸ್ಸು ಅರಿಯುವುದು ಅಸಾಧ್ಯ. ಕಲಿಯುಗದ ಈ ಕಾಲಘಟ್ಟದಲ್ಲಿ ನಿಮ್ಮ ಮುಖದ ಮೇಲೆ ಅತಿ ಹೆಚ್ಚು ಪ್ರೀತಿ ಕಾಳಜಿ ತೋರಿಸುವವರೇ ಬೆನ್ನ ಹಿಂದೆ ಅತ್ಯಂತ ಭೀಕರವಾದ ಕಂದಕವನ್ನು ತೋಡುತ್ತಿದ್ದಾರೆ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಈ 4 ವ್ಯಕ್ತಿಗಳು ನಿಮ್ಮನ್ನು 4 ವಿಭಿನ್ನ ಸಂದರ್ಭಗಳಲ್ಲಿ ತೇಜೋವಧೆ ಮಾಡಲು ಅಥವಾ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಕೆಳಗೆ ಬೀಳಿಸಲು ವ್ಯವಸ್ಥಿತ ಸಂಚು ರೂಪಿಸಿದ್ದರು. ಇದರಲ್ಲಿ ಒಂದು ಸಂದರ್ಭದಲ್ಲಂತೂ ನೀವು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಈ ಪ್ರಾಣಾಪಾಯದ ಪರಿಸ್ಥಿತಿಯಿಂದ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದೀರಿ. ಅಂದು ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ನೀವು ಬದುಕಿದ್ದಲ್ಲ, ಬದಲಿಗೆ ನಿಮ್ಮ ಮೇಲೆ ಸದಾ ನೆರಳಿನಂತೆ ಇರುವ ಈ ದೈವಿ ಕೃಪೆಯೇ ಅದಕ್ಕೆ ಕಾರಣ. ಜ್ಯೋತಿಷ್ಯ ಶಾಸ್ತ್ರದ ಗೂಢ ಲೆಕ್ಕಾಚಾರದ ಪ್ರಕಾರ ಈ 4 ಶತ್ರುಗಳ ಹೆಸರಿನ ಮೊದಲ ಅಕ್ಷರಗಳು ಈ ರೀತಿ ಇವೆ. ಆರ್ ಅಕ್ಷರ. ಈ ವ್ಯಕ್ತಿಯು ನಿಮ್ಮ ವೃತ್ತಿಪರ ಅಥವಾ ಆರ್ಥಿಕ ನಿರ್ಧಾರಗಳ ಮೇಲೆ ನಿರಂತರ ಕಣ್ಣಿಟ್ಟಿರುತ್ತಾರೆ. ಎಲ್ ಅಕ್ಷರ. ನಿಮ್ಮ ಕೌಟುಂಬಿಕ ರಹಸ್ಯಗಳನ್ನು ತಿಳಿದುಕೊಂಡು ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ತರಲು ಯತ್ನಿಸುವ ವ್ಯಕ್ತಿ. ಎಸ್ ಅಕ್ಷರ. ಅತ್ಯಂತ ಆಪ್ತನಂತೆ ನಟಿಸುತ್ತಾ ನಿಮ್ಮ ಪ್ರತಿಯೊಂದು ಸಕಾರಾತ್ಮಕ ಹೆಜ್ಜೆಯಲ್ಲೂ ತಡೆಯುವ ಒಂದು ಶಕ್ತಿ. ಎನ್ ಅಕ್ಷರ. ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಅಸೂಯೆಯಿಂದ ಉರಿಯುವ ಮತ್ತು ನಕಾರಾತ್ಮಕ ಶಕ್ತಿಗಳ ಮೊರೆ ಹೋಗುವ ವ್ಯಕ್ತಿ. ನಿಮ್ಮ ಆಪ್ತ ವಲಯದಲ್ಲಿ ಈ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳಿದ್ದರೆ ಮುಂದಿನ ಕೆಲವು ದಿನಗಳ ಕಾಲ ಅವರಿಂದ ತಕ್ಷಣವೇ ಒಂದು ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಿ. ಅವರು ನಿಮ್ಮ ಮುಂದೆ ಎಷ್ಟೇ ಒಂದು ಕಣ್ಣೀರು ಹಾಕಿದ್ರೂ ಕೈ ಮುಗಿದರೂ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಅಥವಾ ಗುಪ್ತ ಆಲೋಚನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬೇಡಿ. ಈ ಸಂಕಟ ಮೋಚನ ಹನುಮಂತನ ದಿವ್ಯ ರಕ್ಷಾ ಕವಚ. ನಿಮ್ಮನ್ನು ಸರ್ವನಾಶ ಮಾಡಲು ಶತ್ರುಗಳು ಎಷ್ಟೇ ತಾಂತ್ರಿಕ ಅಥವಾ ಮಾನಸಿಕ ಸಂಚುಗಳನ್ನು ಹೂಡಿದ್ದರೂ ಅವೆಲ್ಲವೂ ಧೂಳೀಪಟವಾಗಲು ಕಾರಣ ನಿಮ್ಮ ಒಂದು ಆರಾಧ್ಯ ದೇವರಾದ ಮಹಾಬಲಿ ಹನುಮಂತನ ಒಂದು ಕೃಪೆ. ಸಿಂಹರಾಶಿಯವರು ಮೂಲತಃ ಸರಳ ಸ್ವಭಾವದವರು, ಈ ಕಪಟರಹಿತ ಮನಸ್ಸಿನವರು ಮತ್ತು ಯಾರದ್ದೋ ಕೆಟ್ಟದನ್ನು ಬಯಸದ ಪರಮ ಸಾತ್ವಿಕರು. ನಿಮ್ಮ ಈ ಒಂದು ಗುಣವೇ ನಿಮ್ಮತ್ತ ಆಕರ್ಷಿಸುವಂತೆ ಮಾಡಿದೆ. ಮನುಷ್ಯನಾಗಿ ನೀವು ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದರೂ ಹನುಮಂತನು ನಿಮ್ಮ ಕೈಯನ್ನು ಎಂದಿಗೂ ಸಹ ಬಿಟ್ಟಿಲ್ಲ. ನಿಮ್ಮ ಶತ್ರುಗಳು ನಿಮ್ಮ ಯಶಸ್ಸನ್ನು ಸಹಿಸದೆ ನಿಮ್ಮ ಪ್ರಗತಿಗೆ ತಡೆಯೊಡ್ಡಲು
ತಾಮಸಿಕ ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ಬಳಸಲು ಪ್ರಯತ್ನಿಸಿದಾಗಲೆಲ್ಲ ಹನುಮಂತನ ದಿವ್ಯ ರಕ್ಷಾ ಕವಚವು ನಿಮ್ಮನ್ನು ಕಾಪಾಡಿದೆ. ಆದರೆ ಈ ಶುಭಯೋಗದ ಸಮಯದಲ್ಲಿ ನೀವು ಸಂಪೂರ್ಣ ಮೌನವನ್ನು ವಹಿಸಬೇಕು. ನಿಮ್ಮ ವಿರೋಧಿಗಳು ನಿಮ್ಮ ನಡೆಗಳನ್ನು ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಾರೆ. ನೀವು ಅವರೊಂದಿಗೆ ಮಾತನಾಡುವುದನ್ನು ಕಡಿಮೆ ಮಾಡಿದರೆ ಅಥವಾ ನಿಮ್ಮ ಯೋಜನೆಗಳ ಬಗ್ಗೆ ಮೌನ ತಳೆದರೆ ಅವರ ಸಂಚುಗಳಿಗೆ ಯಾವುದೇ ಆಹಾರ ಸಿಗದಂತಾಗಿ ಅವರೇ ಗಲಿಬಿಲಿಗೊಳ್ಳುತ್ತಾರೆ. ಶತ್ರುಗಳನ್ನು ಗುರುತಿಸಲು ಮತ್ತು ಅವರನ್ನು ಪರಾಜಯಗೊಳಿಸಲು ಮೌನ ಹಾಗೂ ವಿವೇಕವೇ ನಿಮ್ಮ ಅತ್ಯಂತ ದೊಡ್ಡ ಅಸ್ತ್ರ. ಈಗ ನಿಮ್ಮ ಜೀವನದ ಅತ್ಯಂತ ರೋಮಾಂಚನಕಾರಿ ಮತ್ತು ಮಹತ್ತರ ತಿರುವಿನ ಬಗ್ಗೆ ವಿಶ್ಲೇಷಿಸುವ ಸಮಯ ಬಂದಾಯಿತು. ಜಗನ್ಮಾತೆಯಾದ ಪಾರ್ವತೀ ದೇವಿಯ ಅಪಾರ ಅನುಗ್ರಹದಿಂದ ಮುಂದಿನ 24ರಿಂದ 48 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಕೈಗೆ ಅತ್ಯಂತ ಅಮೂಲ್ಯವಾದ ಮತ್ತು ಬೃಹತ್ ಪ್ರಮಾಣದ ವಸ್ತುವೊಂದು ಸಿಗಲಿದೆ. ಇದು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನವು 6ನೇ ಮನೆಯಿಂದ ನೇರವಾಗಿ 7ನೇ ಆಕಾಶದ ಉನ್ನತ ಸ್ಥಾನಕ್ಕೆ ಜಿಗಿಯುತ್ತೆ. ಇದು ನೇರ ಪರಿಣಾಮವಾಗಿ ಆರ್ಥಿಕ ತೊಂದರೆಗಳಿಂದ ನಲುಗುತ್ತಿದ್ದ ನಿಮಗೆ ಬರೋಬ್ಬರಿ 3 ಕೋಟಿ ರೂಪಾಯಿಗಳ ಬೃಹತ್ ಧನಲಾಭ ಅಥವಾ ಲಾಟರಿ ಯೋಗವು ಕೂಡಿಬರುತ್ತಿದೆ. ಇದು ಕೇವಲ ಕಾಲ್ಪನಿಕ ಮಾತಲ್ಲ. ಧನ ಕುಬೇರ ಯೋಗ ಮತ್ತು ರವಿ ಯೋಗಗಳು ಒಟ್ಟಿಗೆ ಸೇರಿದಾಗ ಇಂತಹ ಅನಿರೀಕ್ಷಿತ ಧನಾಗಮನವು ಶಾಸ್ತ್ರೋಕ್ತವಾಗಿ ಸಂಭವಿಸುತ್ತೆ. ನಿಮ್ಮ ಮನೆಯ ಸೌಭಾಗ್ಯದ ಬಾಗಿಲು ತೆರೆಯುತ್ತಿರುವುದರಿಂದ ನಿಮ್ಮ ವಿರೋಧಿಗಳ ಮತ್ತು ಅಸೂಯೆ ಪಡುವವರ ಕಣ್ಣುಗಳು ಆಶ್ಚರ್ಯದಿಂದ ಅರಳಲಿವೆ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದ ಸಮಾಜವು ನಿಮ್ಮ ಶ್ರೀಮಂತಿಕೆ ಮತ್ತು ಯಶಸ್ಸನ್ನು ಕಂಡು ಬೆರಗಾಗಲಿದೆ. ಈ ದಿವ್ಯ ಕ್ಷಣಗಳನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ದೈವಿ ಸಂಕೇತಗಳನ್ನು ಗುರುತಿಸುವುದು ಮತ್ತು ಕೆಲವು ಸರಳ ಆಧ್ಯಾತ್ಮಿಕ ವಿಧಿವಿಧಾನಗಳನ್ನು ಪಾಲಿಸುವುದು ಅತ್ಯಗತ್ಯ. ಮಹಾಕಾಳಿ ದೇವಿಯ ಉಗ್ರ ಸ್ವರೂಪ ಮತ್ತು 9 ಮಹಾ ಸೌಭಾಗ್ಯಗಳ ಒಂದು ಆಗಮನ ಆಗುತ್ತಿದೆ. ಆಧ್ಯಾತ್ಮಿಕ ಪ್ರಯಾಣದ ಈ ಹಂತದಲ್ಲಿ ನಾವು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಮತ್ತು ತೀವ್ರತರವಾದ ದೈವಿ ಶಕ್ತಿಯಾದ ಜಗನ್ಮಾತೆ ಮಹಾಕಾಳಿಯ ದಿವ್ಯ ಸನ್ನಿಧಾನಕ್ಕೆ ಪ್ರವೇಶಿಸುತ್ತೇವೆ. ಕಾಲವನ್ನು ನಿಯಂತ್ರಿಸುವ, ದುಷ್ಟರನ್ನು ಸಂಹರಿಸುವ ಮತ್ತು ತನ್ನ ಭಕ್ತರ ಸಕಲ ಕಷ್ಟಗಳನ್ನು ಕ್ಷಣಮಾತ್ರದಲ್ಲಿ ಭಸ್ಮ ಮಾಡುವ ಮಹಾಕಾಳಿಯು ಈಗ ಸಿಂಹ ರಾಶಿಯ ಜಾತಕದ ಮೇಲೆ ತನ್ನ ಪೂರ್ಣ ದೃಷ್ಟಿ ಬೀರಿದ್ದಾಳೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಆವರಿಸಿದ್ದ ನಿರಾಸೆ, ಕತ್ತಲೆ ಮತ್ತು ನಿಗೂಢ ಆರ್ಥಿಕ ದಿಗ್ಬಂಧನಗಳನ್ನು ಮುರಿಯಲು ಮಹಾಕಾಳಿಯ ಉಗ್ರ ಹಾಗೂ ಕರುಣಾಮಯಿ ಹಸ್ತಕ್ಷೇಪವು ಆರಂಭವಾಗಿದೆ. ಮುಂದಿನ 48 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ದಿವ್ಯ ಬಿರುಗಾಳಿ ಬೀಸಲಿದೆ. ಆದರೆ ಇದು ನಿಮ್ಮನ್ನು ನಾಶ ಮಾಡುವ ಬಿರುಗಾಳಿಯಲ್ಲ. ಬದಲಿಗೆ ನಿಮ್ಮ ಬದುಕಿನ ಕಸ ಕಡ್ಡಿಗಳನ್ನು, ನಕಾರಾತ್ಮಕ ಶಕ್ತಿಗಳನ್ನು ಮತ್ತು ನಿಮ್ಮ ಪ್ರಗತಿಯನ್ನು ತಡೆದು ನಿಲ್ಲಿಸಿದ್ದ ಅದೃಶ್ಯ ಗೋಡೆಗಳನ್ನು ಉರುಳಿಸುವ ಮಹಾತಲ್ಲಣ. ಈ ದಿವ್ಯ ಹಸ್ತಕ್ಷೇಪದ ಫಲವಾಗಿ ನಿಮಗೆ ಒಟ್ಟು 9 ಮಹಾ ಸೌಭಾಗ್ಯಗಳು ಒದಗಿ ಬರಲಿವೆ. ಇವುಗಳಲ್ಲಿ 4 ಅತ್ಯಂತ ಮಹತ್ತರವಾದ ಶುಭವಾರ್ತೆಗಳು ಮತ್ತು 5 ವಿಭಿನ್ನ ಮೂಲಗಳಿಂದ ಹರಿದು ಬರುವ ಪ್ರಬಲ ಧನಲಾಭದ ಯೋಗಗಳು ಸೇರಿವೆ. ಕಳೆದ ಹಲವು ಜನ್ಮಗಳ ಕರ್ಮದ ಲೆಕ್ಕಾಚಾರವು ಮುಗಿದು ನೀವು ಅನುಭವಿಸಿದ ಕಷ್ಟಗಳಿಗೆ ಪ್ರತಿಯಾಗಿ ಈ 9 ಸೌಭಾಗ್ಯಗಳು ನಿಮ್ಮ ಇಡೀ ಕೌಟುಂಬಿಕ ವ್ಯವಸ್ಥೆಯನ್ನೇ ಆನಂದದ ಕಡಲಿನಲ್ಲಿ ತೇಲಿಸಲಿವೆ. ಇಂತಹ ಮಹತ್ತರ ಬದಲಾವಣೆಯನ್ನು ನೀವು ಸ್ವೀಕರಿಸಬೇಕಾದರೆ ಮಹಾಕಾಳಿಯ ದಿವ್ಯ ತತ್ವಕ್ಕೆ ವಿರುದ್ಧವಾದ ಕೆಲವು ಅಜ್ಞಾತ ತಪ್ಪುಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ತಕ್ಷಣವೇ ಕಿತ್ತೆಸೆಯಬೇಕು. ಭಾಗ್ಯದ ಬಾಗಿಲಿಗೆ ಬೀಗ ಹಾಕುವ 4 ದೈನಂದಿನ ತಪ್ಪುಗಳು. ಮನುಷ್ಯನು ತಾನು ಮಾಡುವ ಸತ್ಕರ್ಮಗಳ ಜೊತೆಗೆ ತನಗೆ ಅರಿವಿಲ್ಲದಂತೆ ಮಾಡುವ ಕೆಲವು ಸಣ್ಣ ಪುಟ್ಟ ದೈನಂದಿನ ತಪ್ಪುಗಳು ಆತನ ಅದೃಷ್ಟದ ಹರಿವನ್ನು ತಡೆದು ನಿಲ್ಲಿಸುತ್ತೆ. ಸಿಂಹರಾಶಿಯವರ ಜೀವನದಲ್ಲಿ ಒಂದು ಕಷ್ಟ ಮುಗಿಯುವ ಮುನ್ನವೇ ಮತ್ತೊಂದು ಕಷ್ಟ ತಲೆದೂರುತ್ತಿರುವುದಕ್ಕೆ ಮತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುವುದಕ್ಕೆ ಈ ಒಂದು 4 ಮುಖ್ಯ ತಪ್ಪುಗಳೇ ಕಾರಣ. ಅತಿಯಾದ ಆಕರ್ಷಣೆ ಮತ್ತು ಅತಿ ಶೀಘ್ರ ನಂಬಿಕೆ. ನೀವು ಯಾರನ್ನಾದರೂ ಭೇಟಿಯಾದ ತಕ್ಷಣ ಅವರ ಮಧುರವಾದ ಮಾತುಗಳಿಗೆ ಮರುಳಾಗಿ ಅವರನ್ನು ಅತಿಯಾಗಿ ಹಚ್ಚಿಕೊಳ್ಳುವಿರಿ. ನಿಮ್ಮ ಮನಸ್ಸಿನ ಆಳದಲ್ಲಿರುವ ರಹಸ್ಯಗಳು, ನಿಮ್ಮ ಮುಂದಿನ ವ್ಯಾವಹಾರಿಕ ಯೋಜನೆಗಳು ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅವರ ಮುಂದೆ ಸಂಪೂರ್ಣವಾಗಿ ಬಿಚ್ಚಿಡುತ್ತೀರಿ. ಇದು ನಿಮ್ಮ ಅತ್ಯಂತ ದೊಡ್ಡ ದೌರ್ಬಲ್ಯ. ನಿಮ್ಮ ಶತ್ರುಗಳು ನಿಮ್ಮ ಈ ಭಾವುಕತೆಯನ್ನು ದಾಳವಾಗಿ ಬಳಸಿಕೊಂಡು ನಿಮ್ಮ ಯೋಜನೆಗಳನ್ನು ಮುಂಚಿತವಾಗಿಯೇ ಹಾಳುಗೆಡವುತ್ತಾರೆ. ಇದರಿಂದ ನಿಮ್ಮ ಸಕಾರಾತ್ಮಕ ಶಕ್ತಿಗಳು ನಿಮ್ಮಿಂದ ದೂರವಾಗುತ್ತೆ. ಆಧ್ಯಾತ್ಮಿಕ ಕರ್ಮಗಳಲ್ಲಿ ಅಪನಂಬಿಕೆ ಮತ್ತು ಸಂದೇಹ. ನೀವು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸುತ್ತೀರಿ, ಜ್ಯೋತಿಷ್ಯರು ಹೇಳಿದ ದಿವ್ಯ ಪರಿಹಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತೀರಿ. ಆದರೆ ಪರಿಹಾರ ಮಾಡಿದ ತಕ್ಷಣವೇ ನಿಮ್ಮ ಮನಸ್ಸಿನಲ್ಲಿ ನಾನು ಈ ಪೂಜೆಯನ್ನೇನೋ ಮಾಡಿದೆ, ಆದರೆ ಇದರಿಂದ ನಿಜವಾಗಿಯೂ ಫಲ ಸಿಗುತ್ತದೆಯೇ
ನನ್ನ ಹಣೆಬರಹ ಬದಲಾಗುತ್ತಿದೆಯೇ ಎಂಬ ನಕಾರಾತ್ಮಕ ಸಂದೇಹಗಳನ್ನು ವ್ಯಕ್ತಪಡಿಸುತ್ತೀರಿ. ನೆನಪಿಡಿ, ನಂಬಿಕೆಯಿಲ್ಲದ ಪೂಜೆ ಮತ್ತು ಸಂದೇಹದಿಂದ ಕೂಡಿದ ಪರಿಹಾರಗಳು ಎಂದಿಗೂ ಫಲ ನೀಡುವುದಿಲ್ಲ. ಅದು ನಿಮ್ಮ ಭಾಗ್ಯದ ಬಾಗಿಲಿಗೆ ನೀವೇ ಬೀಗ ಹಾಕಿಕೊಂಡಂತೆ. ಸೂರ್ಯೋದಯದ ನಂತರ ಏಳುವುದು ಬ್ರಾಹ್ಮಿ ಮುಹೂರ್ತದ ಉಲ್ಲಂಘನೆ. ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ಸಿಂಹ ರಾಶಿಯವರ ಅಧಿಪತಿ ಸೂರ್ಯದೇವ. ನಿಮ್ಮ ರಾಶ್ಯಾಧಿಪತಿ ಉದಯಿಸುವ ಮುನ್ನವೇ ನೀವು ಎಚ್ಚರಗೊಳ್ಳಬೇಕು. ಯಾರು ಸೂರ್ಯೋದಯದ ನಂತರವೂ ಹಾಸಿಗೆಯ ಮೇಲೆ ಮಲಗಿರುತ್ತಾರೋ ಅವರ ಜಾತಕದಲ್ಲಿ ಎಷ್ಟೇ ದೊಡ್ಡ ರಾಜಯೋಗಗಳಿದ್ದರೂ ಅವು ನಿಷ್ಕ್ರಿಯಗೊಳ್ಳುತ್ತವೆ. ತಡವಾಗಿ ಏಳುವುದರಿಂದ ಶರೀರದಲ್ಲಿ ತಾಮಸಿಕ ಶಕ್ತಿ ಹೆಚ್ಚಾಗಿ ಅದೃಷ್ಟವು ದುರಾದೃಷ್ಟವಾಗಿ ಬದಲಾಗುತ್ತೆ. ಈ ಕೃತಜ್ಞತಾ ಭಾವದ ಒಂದು ಕೊರತೆ. ದಿನದ ಆರಂಭದಲ್ಲಿ ಪ್ರಕೃತಿಗೆ ನೀವು ಈ ದೈವಿ ಶಕ್ತಿಗೆ ಧನ್ಯವಾದಗಳನ್ನು ಅರ್ಪಿಸದೇ ಇರುವುದು ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸುತ್ತೆ. ಭಾಗ್ಯೋದಯಕ್ಕಾಗಿ ಮುಂಜಾನೆಯ ದಿವ್ಯ ಸಂಕಲ್ಪವಿಧಿ ನಿಮಗೆ ತಿಳಿಸಿದ ಈ ತಪ್ಪುಗಳಿಂದ ಮೇಲೆ ತಿಳಿಸಿದ ಈ ತಪ್ಪುಗಳು ಮುಕ್ತಿ ಪಡೆದು ಮಹಾಕಾಳಿ ಮತ್ತು ಸೂರ್ಯದೇವನ ಪೂರ್ಣ ಅನುಗ್ರಹವನ್ನು ಪಡೆಯಲು ಇಂದಿನಿಂದಲೇ ನೀವು ಸರಳ ಹಾಗೂ ಅತ್ಯಂತ ಶಕ್ತಿಶಾಲಿ ಮುಂಜಾನೆಯ ವಿಧಿಯನ್ನು ಪ್ರಾರಂಭಿಸಲೇಬೇಕು. ಪ್ರತಿದಿನ ಸೂರ್ಯೋದಯಕ್ಕಿಂತ ಕನಿಷ್ಠ 3/4 ಗಂಟೆ ಮುಂಚಿತವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಸಿಗೆಯಿಂದ ಏಳಿ. ಹಾಸಿಗೆಯಿಂದ ಎದ್ದ ತಕ್ಷಣ ಭೂಮಿಗೆ ಕಾಲಿಡುವ ಮುನ್ನ ನಿಮ್ಮ 2 ಹಸ್ತಗಳನ್ನು ಜೋಡಿಸಿ ನಿಮ್ಮ ಕಣ್ಣುಗಳ ಮುಂದೆ ಹಿಡಿದು ನೀವು ಈ ಮಂತ್ರ ಅಥವಾ ಭಾವವನ್ನು ಮನಸ್ಸಿನಲ್ಲಿ ಸ್ಮರಿಸಬೇಕು. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನಂ. ಹಸ್ತಗಳನ್ನು ಈ ದರ್ಶನ ಮಾಡಿದ ನಂತರ ಆ ಹಸ್ತವನ್ನು ನಿಮ್ಮ ಕಣ್ಣುಗಳ ಮೇಲೆ ಒತ್ತಿಕೊಂಡು, ಹೇ ಪರಮಾತ್ಮ, ನೀನು ನನಗೆ ಇಂದು ಮತ್ತೊಂದು ಹೊಸ ದಿನವನ್ನು, ಸುಂದರವಾದ ಮುಂಜಾನೆಯನ್ನು ಕರುಣಿಸಿದ್ದೀಯ. ನನಗೂ ಮತ್ತು ನನ್ನ ಇಡೀ ಕುಟುಂಬಕ್ಕೂ ಸನ್ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ನೀಡು. ಇಂದು ನನ್ನಿಂದ ಅರಿತೋ ಅರಿದೆಯೋ ಯಾವುದೋ ತಪ್ಪುಗಳು ಸಂಭವಿಸದಂತೆ ನನ್ನನ್ನು ರಕ್ಷಿಸು. ನಿನ್ನ ದಿವ್ಯ ಶಕ್ತಿಯು ನನ್ನೊಂದಿಗಿರುವಾಗ ನನಗೆ ಯಾವುದೇ ಶತ್ರುಗಳ ಅಥವಾ ಸಂಕಷ್ಟಗಳ ಭಯವಿಲ್ಲ. ಇಂದಿನ ದಿನವನ್ನು ನಾನು ಅತ್ಯಂತ ಯಶಸ್ವಿಯಾಗಿ ಕಳೆಯುತ್ತೇನೆ ಎಂಬ ಪೂರ್ಣ ನಂಬಿಕೆ ನನಗಿದೆ ಎಂದು ದೃಢ ಸಂಕಲ್ಪ ಮಾಡಿಕೊಳ್ಳಿ. ಈ ಸಣ್ಣ ಬದಲಾವಣೆಯು ನಿಮ್ಮ ಆಲೋಚನಾ ಲಹರಿಯನ್ನು ಬದಲಾಯಿಸುವುದಲ್ಲದೆ ನಿಮ್ಮ ಶರೀರದ ಒಳಗಿರುವ ಚಕ್ರಗಳನ್ನು ಜಾಗೃತಗೊಳಿಸಿ ಬ್ರಹ್ಮಾಂಡದ ಸಕಾರಾತ್ಮಕ ಕಿರಣಗಳನ್ನು ನಿಮ್ಮತ್ತ ಆಕರ್ಷಿಸುವಂತೆ ಮಾಡುತ್ತೆ. ಇದನ್ನು ಸತತವಾಗಿ ಪಾಲಿಸಿದರೆ ನಿಮ್ಮ ಮುಖದಲ್ಲಿ ದಿವ್ಯ ತೇಜಸ್ಸು ಮೂಡಿ ದುರಾದೃಷ್ಟವು ಸಂಪೂರ್ಣವಾಗಿ ಓಡಿ ಹೋಗುತ್ತೆ. ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಒಂದು ಶುಭ ಫಲಗಳು ಇದೆ ಅಂತ ನಿಮಗೀಗಾಗಲೇ ಗೊತ್ತಾಗಿದೆ. ಆದಷ್ಟು ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ಜೀವನದಲ್ಲಿ ನಿಮಗೆ ಧನಪ್ರಾಪ್ತಿ ಯೋಗ, ಆರೋಗ್ಯ, ಆಯಸ್ಸು ಎಲ್ಲ ಕೂಡಿ ಬಂದು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಧನ್ಯವಾದಗಳು.